ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಕೃಷ್ಣಮೂರ್ತಿ VS. ಕಳೆದ ವಿಡಿಯೋನಲ್ಲಿ ನಾನು ನಿಮಗೆ ವೃದ್ಧಾಪ್ಯದ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದೆ. ಅಂದರೆ ವೃದ್ಧಾಪ್ಯದ ವಯೋಮಾನ ಮತ್ತು ವೃದ್ಧಾಪ್ಯದ ಸ್ವರೂಪ ಯಾವ ರೀತಿ ಇದೆ ಮತ್ತು ಬದಲಾದ ಪರಿಸ್ಥಿತಿಯಲ್ಲಿ ಈ ಜೀವಿತಾವಧಿ ಯಾವ ರೀತಿಯಲ್ಲಿ ಏರಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲನೂ ಕೂಡ ಮಾತನಾಡಿದ್ದೆ. ಅದೇ ರೀತಿಯಲ್ಲಿ ವೃದ್ಧಾಪ್ಯದಲ್ಲಿ ಜೀವಿತಾವಧಿ ಏರಿಕೆ ಆಗಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಅಂಶಗಳ ಬಗೆಗೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ. ಅದರ ಮುಂದುವರಿದ ಭಾಗವಾಗಿ ಈ ವೃದ್ಧಾಪ್ಯದ ಒಂದು ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅಥವಾ ಈ ವೃದ್ಧರ ಒಂದು ಜೀವನ ಶೈಲಿ ಮತ್ತು ಈ ಒಂದು ವಯೋಮಾನದಲ್ಲಿ ಆಗುವ ವಿಕಾಸದ ವಿಚಾರಾಂಶಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತಂದಲ್ಲಿ ಈ ವೃದ್ಧಾಪ್ಯದಲ್ಲಿರ್ತಕ್ಕಂಥ ಜನರ ಕೆಲವು ಸಾಮಾನ್ಯ ಲಕ್ಷಣಗಳ ಬಗೆಗೆ ನಾವು ಅರಿವನ್ನು ಹೊಂದಿರತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಈ ವೃದ್ಧಾಪ್ಯದಲ್ಲಿರ್ತಕ್ಕಂಥ ಜನರ ಸಾಮಾನ್ಯ ಲಕ್ಷಣಗಳೇನು ಅನ್ನೋದನ್ನು ನೋಡೋದಾದರೆ, ಸೊ ದಟ್ಸ್ ವಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೇಟ್ ಅಡಲ್ಟ್ಹುಡ್. ಈ ಒಂದು ವಯೋಮಾನದ ಗುಣಲಕ್ಷಣಗಳು ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಿಮಗೆಲ್ರಿಗೂ ಈಗ ಆಲ್ರೆಡಿ ಗೊತ್ತಿದೆ, ವೃದ್ಧಾಪ್ಯ ಅಂತಕ್ಕಂಥದ್ದು ಮಧ್ಯವಯಸ್ಕಾವಧಿ ಅಂತ್ಯದ ದಿನಗಳಿಂದ ಹಿಡಿದು ಅಂದರೆ 65ನೇ ವರ್ಷದಿಂದ ಹಿಡಿದು ವ್ಯಕ್ತಿ ಸಾಯುವವರೆಗಿನ ಒಂದು ಬದುಕುವ ಕಾಲವನ್ನು ನಾವು ವೃದ್ಧಾಪ್ಯ ಅಂತ ಹೇಳ್ಬಿಟ್ಟು ಕರಿತೇವೆ. ಈ ಒಂದು ವೃದ್ಧಾಪ್ಯದಲ್ಲಿ ನಾನೀಗಾಗಲೇ ಹೇಳಿದಂತೆ ಇಂದಿನ ದಿನಗಳಿಗೆ ಹೋಲಿಕೆ ಮಾಡಿದ್ರೆ, ಅಂದರೆ ಒಂದು 7-8 ದಶಕಗಳಿಂದ ಆಗಿರುವ ಬದಲಾವಣೆಗಳನ್ನು ನಾವು ಗಮನಿಸಿದರೆ ಈ ಒಂದು ವೃದ್ಧಾಪ್ಯದ ಅವಧಿಯಲ್ಲಿ ಬದುಕುವವರ ಪ್ರಮಾಣ ಹೆಚ್ಚಿಗೆ ಆಗಿದೆ ಮತ್ತು ಇಲ್ಲಿ ಒಂದು ಇಂಡಿವಿಜುವಲ್ ಡಿಫ್ರೆನ್ಸಸ್ ಏನಿದೆ, ವೇರಿಯೇಷನ್ಸ್ ಏನಿದೆ, ಅದು ಜಾಸ್ತಿ ಆಗಿರೋದನ್ನು ನಾವು ಗಮನಿಸ್ಬೋದಾಗಿದೆ. ಈ ಒಂದು ವಯೋಮಾನದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಪ್ರಮುಖವಾಗಿ ನಾವು ಈ ಒಂದು ವಯಸ್ಸಿನ ಒಂದು ಸಹಜ ಒಂದು ವಿಕಾಸ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಈ ಒಂದು ವೃದ್ಧಾಪ್ಯ ಏನಿದೆ, ಆಫ್ಟರ್ 65 ಅಥವಾ ಎಂಡ್ ಆಫ್ ದ ಲೈಫ್ ಏನಿದೆ, ಈ ಒಂದು ಅವಧಿಯಲ್ಲಿ ಸಾಮಾನ್ಯ ಎರಿಕ್ಸನ್ರವರ ಒಂದು ಸಿದ್ಧಾಂತದ ಅನ್ವಯ ನಾವು ಮಾತನಾಡೋದಾದರೆ, ಎರಿಕ್ಸನ್ರವರ ಒಂದು ಸಿದ್ಧಾಂತದ ಪ್ರಕಾರ ಈ ಒಂದು ಜನರು ಅಥವಾ ಈ ಒಂದು ಜೀವನದ ಅಂತ್ಯದಲ್ಲಿರ್ತಕ್ಕಂಥ ಜನಸಮೂಹ ಏನಿದೆ, ಇವರು ತಮ್ಮ ಜೀವನದಲ್ಲಿ ಅರ್ಥವನ್ನು ಕಂಡುಕೊಳ್ಳೋದಕ್ಕೆ, ತಮ್ಮ ಜೀವನದಲ್ಲಿನ ಒಂದು ತೃಪ್ತಿಯನ್ನು ಕಂಡುಕೊಳ್ಳೋದಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಿರ್ತಾರೆ. ಹಾಗಾಗಿ ಈ ಒಂದು ವಯೋಮಾನದ ಜನರು ಸಾಮಾನ್ಯವಾಗಿ 2 ವಿಚಾರಗಳ ಒಂದು ಘರ್ಷಣೆಯನ್ನು ಅನುಭವಿಸ್ತಾ ಇರ್ತಾರೆ. ದಟ್ ಈಸ್ ವಾಟ್ ಇಂಟಿಗ್ರಿಟಿ ವರ್ಸಸ್ ಡಿಸ್ಪೈರ್ ಅಂತ ಕರಿತೀವಿ. ಸಮಗ್ರತೆಯ ವಿರುದ್ಧ ವೈರಾಗ್ಯ ಭಾವನೆಯ ಒಂದು ಅನುಭವಗಳನ್ನು ಅನುಭವಿಸ್ತಾ ಇರ್ತಾರೆ. ಈ ಸಮಗ್ರತೆ ಅಂತಂದರೆ ಇದುವರೆಗೂ ಬದುಕಿರ್ತಕ್ಕಂಥ ಜೀವನವನ್ನು ಇಲ್ಲಿ ಬಹಳ ಪರಾಮರ್ಶಿಸ್ತಾರೆ. ಯಾವ ರೀತಿ ಬದುಕಿದೆ ನಾನು, ಹೇಗಿತ್ತು ನನ್ನ ಜೀವನ, ಸಾರ್ಥಕವಾಗಿತ್ತಾ, ಅಥವಾ ಒಂದು ನಾನು ಅಂದ್ಕೊಂಡಂತೆ ಜೀವನವನ್ನು ಬದುಕಿದ್ದೀನ, ನಾನು ಬದುಕಿರೋದ್ರಲ್ಲಿ ಅರ್ಥ ಇದೆಯಾ ಅನ್ನೋದ್ರ ಬಗೆಗೆ ಜನರು ತಮ್ಮ ಬದುಕಿನ ಹಿಂದಿನ ಘಟನೆಗಳನ್ನು ಇಲ್ಲಿ ಮೆಲುಕು ಹಾಕ್ತಾರೆ. ಈ ಒಂದು ವಯೋಮಾನದಲ್ಲಿರ್ತಕ್ಕಂಥ ಜನರು ಆಫ್ಟರ್ ರಿಟೈರ್ಮೆಂಟ್ ಯೂಶ್ವಲಿ ದೇ ವಿಲ್ ಬಿ ಹ್ಯಾವಿಂಗ್ ಪ್ಲೆಂಟಿ ಆಫ್ ಟೈಮ್ ಟು ಥಿಂಕ್. ಸೊ ದೇ ಯೂಸ್ ದೇರ್ ಫ್ರೀ ಟೈಮ್ ಟು ಇವ್ಯಾಲ್ಯುವೇಟ್ ದೇರ್ life, previous life, past life. So in that concern, usually they experience these two issues, integrity versus despair, ಸಾರ್ಥಕತೆ ಅಥವಾ ಸಮಗ್ರತೆ ವಿರುದ್ಧ ವೈರಾಗ್ಯ ಅಂತ ಹೇಳಿ ಕರಿತೇವೆ. ನೀವು ನೋಡಿರ್ಬೋದು, ಈ ಜನರು ಬಹುತೇಕ ಸುಮ್ಮನೆ ಕೂತ್ಕೊಂಡು ಅವರ ಒಂದು ಇಂದಿನ ಅನುಭವಗಳು, ಜೀವನ ಕ್ರಮ, ಜೀವನದ ಅರ್ಥದ ಬಗೆಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ ಯೋಚನೆ ಮಾಡುವಾಗ ಅವರಿಗೆ ಇಂದಿನ ಜೀವನ ಸಾರ್ಥಕವಾಗಿ ಬದುಕಿದ್ದೀನಿ, ಅರ್ಥ ಇದೆ, ಅರ್ಥಪೂರ್ಣವಾಗಿತ್ತು ಅನ್ನೋ ಒಂದು ಭಾವನೆ ಅವರಿಗೆ ದೊರಕಿದ್ದೆ ಆದಲ್ಲಿ ಅವರಲ್ಲಿ ಸಮಗ್ರತೆಯ ಭಾವನೆ ಉಂಟಾಗುತ್ತೆ. ಯಾರಲ್ಲಿ ಈ ರೀತಿಯ ಒಂದು ಭಾವನೆ ಉಂಟಾಗೋದಿಲ್ಲ, ಯಾರು ತಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ಕಂಡುಕೊಳ್ಳೋದಕ್ಕೆ ಆಗೋದಿಲ್ವೋ, ಅರ್ಥಪೂರ್ಣತೆಯನ್ನು ಕಂಡುಕೊಳ್ಳೋದಕ್ಕೆ ಆಗೋದಿಲ್ವೋ ಅಂಥವರು ವೈರಾಗ್ಯದ ಭಾವನೆಯನ್ನು ಅನುಭವಿಸ್ತಾರೆ. ಈ 2 ರೀತಿಯ ಅನುಭವಗಳಲ್ಲಿ ಈ ವಯಸ್ಸಿನವ್ರಿಗೆ ಆಗುವ ಹೆಚ್ಚಿನ ಅನುಭವಗಳೇನಿದೆ ಅದರ ಆಧಾರಿತವಾಗಿ ಅವರ ಒಂದು ಈ ವಯಸ್ಸಿನ ಒಂದು ವ್ಯಕ್ತಿತ್ವ, ಅಂದರೆ ಯಾವ ರೀತಿ ಅವರು ಹೊಂದಾಣಿಕೆ ಮಾಡಿಕೊಳ್ತಾರೆ ಅಂತಕ್ಕಂಥದ್ದು ನಿರ್ಧಾರ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಈ ಒಂದು ವಯೋಮಾನದವರ ಸಾಮಾನ್ಯ ಲಕ್ಷಣಗಳನ್ನು ನಾವು ಗಮನಿಸೋದಾದರೆ, ಈ ವೃದ್ಧಾಪ್ಯದಲ್ಲಿರ್ತಕ್ಕಂತಹ ಜನಸಮೂಹದ ಅಥವಾ ಈ ಒಂದು ಅವಧಿ ಆಫ್ಟರ್ 65 years till death. ಸೊ ವಾಟ್ ವುಡ್ ಬಿ ದ ನ್ಯಾಚುರಲ್ ಟೆಂಡೆನ್ಸೀಸ್, ನ್ಯಾಚುರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ ಏಜ್ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, we should understand that
old age is a period of decline. So that's why in the traditional view of studying development, they used to neglect this age, considering that this is the heightened decline where people are going to die, where people are near to death. That's why in the traditional view they used to neglect this age, but in the lifespan approach they consider this age as important as childhood days. And also another important reason is the increased longevity and also life expectancy that made us to give importance to this particular age. So this age is particularly a period of decline. As you all know that you had studied in midlife also. In the midlife itself people started to experience this decline. ಆ ಒಂದು ಮಧ್ಯವಯಸ್ಕ ಅವಧಿಯಲ್ಲಿ ನೀವು ಅಧ್ಯಯನ ಮಾಡಿದ್ದೀರ, ಶಾರೀರಿಕ ಬದಲಾವಣೆಗಳಿರ್ಬೋದು, ಸಂಜ್ಞಾನಾತ್ಮಕ ಸಾಮರ್ಥ್ಯದಲ್ಲಿನ ಕ್ಷೀಣಿಸುವಿಕೆ ಇರ್ಬೋದು, ಈ ಎಲ್ಲ ವಿಚಾರಗಳ ಬಗ್ಗೆ ಅಲ್ಲಿ ಮಧ್ಯವಯಸ್ಕ ಅವಧಿಯಿಂದಲೇ ಈ ಕ್ಷೀಣಿಸುವಿಕೆ ಅಂತಕ್ಕಂಥದ್ದು ಪ್ರಾರಂಭಗೊಳ್ಳುತ್ತೆ. ಮಧ್ಯವಯಸ್ಕ ಅವಧಿಯಲ್ಲಿಯೇ ಅವರ ಒಂದು ಶಾರೀರಿಕ ಕಾರ್ಯಕ್ಷಮತೆ ಕ್ಷೀಣಿಸ್ತಕ್ಕಂಥದ್ದು, ಅವರ ಒಂದು ಸಂವೇದನಾ ಅಂಗಾಂಗಗಳಲ್ಲಿನ ಕಾರ್ಯಕ್ಷಮತೆ ಸಾಮರ್ಥ್ಯ ಕ್ಷೀಣಿಸ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಸಂಜ್ಞಾನಾತ್ಮಕ ಸಾಮರ್ಥ್ಯಗಳು ಕೂಡ ಕ್ಷೀಣಿಸ್ತಕ್ಕಂಥದ್ರ ಬಗೆಗೆ ನೀವು ಮಧ್ಯವಯಸ್ಕ ಅವಧಿಯಲ್ಲಿ ಅಧ್ಯಯನ ಮಾಡಿದ್ದೀರ. ಅದರ ಮುಂದುವರಿದ ಭಾಗವಾಗಿ ಈ ವಯಸ್ಸಿನಲ್ಲಿ ಈ ಎಲ್ಲ ವಿಚಾರಗಳು ಕ್ಷೀಣಿಸುವಿಕೆ ಏನಿದೆ, ಈ ಎಲ್ಲ ವಿಚಾರಗಳ ಕ್ಷೀಣಿಸುವಿಕೆ ಇಲ್ಲಿ ಜಾಸ್ತಿ ಆಗುತ್ತೆ. ಸೊ ಯು ಹ್ಯಾಡ್ ಸ್ಟಡಿಡ್ ಇನ್ ಮಿಡ್ ಲೈಫ್ ಇಟ್ ಸೆಲ್ಫ್ ದಟ್ ಹೌ ಡಿಕ್ಲೈನ್ ಸ್ಟಾರ್ಟ್ಸ್. In the midlife itself, people start experiencing that the declining capacity of their sensory organs and also declining in their physical performance, coordination, and also decline in cognitive abilities such as memory, such as problem solving ability, such as creativity and other cognitive abilities used to decline from midlife itself. That will become worse in elderly life or old life. Here most of the age people experience that the heightened decline. So decline comes partly from physical and partly from psychological factors. ಈ ಕ್ಷೀಣಿಸುವಿಕೆ ಅಂತಕ್ಕಂಥದ್ದು ಶಾರೀರಿಕ ಅಂಶಗಳಲ್ಲಿ ಮತ್ತು ಮಾನಸಿಕ ಅಂಶಗಳಲ್ಲಿಯೂ ಕೂಡ ನಡೀತಕ್ಕಂಥ ವಿಚಾರ. ಮೊದಲನೇದಾಗಿ ದೇಹದಲ್ಲಿರ್ತಕ್ಕಂತಹ ಏನು ಜೀವಕೋಶಗಳೇನಿದೆ, ಜೀವಕೋಶಗಳು ಈ ವಯಸ್ಸಾಗುವ ಪ್ರಕ್ರಿಯೆಯಲ್ಲಿ ಶ್ರಿಂಕ್ ಆಗ್ತವೆ, ಕುಗ್ಗುತ್ತವೆ. ಅದರ ಫಲವಾಗಿ ಇಡೀ ದೇಹ ಕುಗ್ಗಿದಂತೆ ಕಾಣುತ್ತೆ. ದಟ್ ಈಸ್ ಒನ್ ಥಿಂಗ್. ನ್ಯಾಚುರಲ್ ಡಿಕ್ಲೈನ್ ಈಸ್ ದೇರ್. ಅಲಾಂಗ್ ವಿತ್ ದಟ್ ಪೀಪಲ್ ಲುಕ್ ಅಟ್ ದೆಮ್ ಆ್ಯಸ್ ದೇ ಆರ್ ವೀಕೆಂಡ್ ಪೀಪಲ್. ಅವರ ಬಗೆಗೆ ಒಂದು ಜನ ನೋಡುವ ವಿಧ ಏನಿದೆ ಅದು ಕೂಡ ಅದೇ ರೀತಿಯಲ್ಲಿದೆ. ಎರಡನೇದಾಗಿ ಪೀಪಲ್ ಟೆಂಡ್ ಟು ಡೆವಲಪ್ ದಟ್ ದ ಅನ್ಫೇವರಬಲ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ಒನ್ ಸೆಲ್ಫ್ ಆ್ಯಂಡ್ ಲೈಫ್, ಯೂಶ್ವಲಿ ಬಿಕಾಸ್ ಆಫ್ ದೇರ್ inability to cope up, inability to meet the demands of the external world. So usually this age group people tend to develop negative attitude, negative self-image about themselves because of their dependency, because of their lack of independence. So this we need to understand. This age is commonly known as period of decline, but people can live their life actively if they have strong coping strategies, if they have strong mind. They can cope up with aging process. So this, if you, in order to understand the nature of this age, old age, so this is known as declining age. That's true. Because of the aging process, ವಯಸ್ಸಾಗುವಿಕೆಯ ಪರಿಣಾಮವಾಗಿ ಸಾಮಾನ್ಯವಾಗಿ ಅವರ ಶಾರೀರಿಕ ಮತ್ತು ಮಾನಸಿಕ ಸಾಮರ್ಥ್ಯಗಳು ಕ್ಷೀಣಿಸ್ತವೆ. ಅದನ್ನು ಮಾತ್ರಕ್ಕೆ ಅವರು ಕಂಪ್ಲೀಟಾಗಿ ಬದುಕುವ ಹಕ್ಕಿಲ್ಲ ಅಂತಲ್ಲ. ದೇ ಕ್ಯಾನ್ ಲೀವ್ ದೇರ್ ಲೈಫ್ ಹ್ಯಾಪಿಲಿ ಆ್ಯಂಡ್ ಆಲ್ಸೋ ಆ್ಯಕ್ಟಿವ್ಲಿ ಇಫ್
they have that the strong coping strategies by accepting the changes, by accepting that the aging process. So still this age is all very well known as, period of decline. So this we need to understand, because as you are all know that the life begins with the growth, maximum growth, and minimum decline, decay, minimum decay. Whereas after the half life, it means in the later half of the life, decline or decay would become more, whereas growth will become less. This decline, the nature of decline or decay, need to be understood and also accepted by this age group people. So this is the one common character of old age, understanding that the nature of decay. And next, there are individual differences in the effects of aging. In the first video itself, I have mentioned that there are a lot of variations in aging process. Usually, there are deaths in and around 60 years, but after that also people are leaving. The people who are leaving after 65, they show individual differences in their longevity, life expectancy, which means already I have told you that there are subgroups: young old, and oldest old, like that and all. So that kind of differences are there. And also the effect of aging is not common to or same to all the people who are living in this age. There are a lot of differences in experiencing the effect of aging. ಈ ವಯಸ್ಸಾಗ್ತಿರುವ ಪರಿಣಾಮ ಎಲ್ಲರಲ್ಲೂ ಒಂದೇ ರೀತಿ ಆಗುತ್ತೆ ಅಂತ ಅಲ್ಲ. ಈ ವಯಸ್ಸಾಗ್ತಿರುವ ಪರಿಣಾಮವನ್ನು ಎದುರಿಸುತ್ತಿರುವವರಲ್ಲಿ, ಅನುಭವಿಸುತ್ತಿರುವವರಲ್ಲಿ ವ್ಯಕ್ತಿ ವ್ಯತ್ಯಾಸಗಳಿದೆ, ವ್ಯಕ್ತಿ ವಿಭಿನ್ನತೆಗಳಿದೆ. ಎಲ್ಲರೂ ಒಂದೇ ರೀತಿಯಲ್ಲಿ ಈ ವಯಸ್ಸಿನ ಪರಿಣಾಮವನ್ನು ಅನುಭವಿಸ್ತಾ ಇಲ್ಲ. That is completely depends on their lifestyle. That is completely different. It depends on their background, such as their educational background, their perspectives, their socio-economic status, their the level of support extended by their children, extended by the community surroundings. Like that, there are so many factors which influence the effect of aging. So we need to understand that there are a lot of individual differences in experiencing that aging process. So this is what we need to understand here. And also, one general rule is physical aging precedes mental aging. ಶಾರೀರಿಕವಾಗಿ ವಯಸ್ಸಾಗುವ ಒಂದು ಪರಿ ಏನಿದೆ, ಅದು ಮಾನಸಿಕ ಅಂಶಗಳ ಮೇಲೆ ಪ್ರಭಾವಿತ ಆಗಿರುತ್ತೆ. ಯಾವ ವ್ಯಕ್ತಿಗಳು ಯಾವ ರೀತಿ ತಮ್ಮ ವಯಸ್ಸಾಗುವಿಕೆ ಪ್ರಕ್ರಿಯೆಯನ್ನು ಅರ್ಥ ಮಾಡ್ಕೊಳ್ತಿದ್ದಾರೆ, ಯಾವ ರೀತಿ ಅದನ್ನು ಯಾವ ರೀತಿ ಅದನ್ನು ಅವರು ಪ್ರತ್ಯಕ್ಷ ಅನುಭವಿಸ್ತಿದ್ದಾರೆ ಅನ್ನೋದ್ರ ಆಧಾರಿತವಾಗಿ ಅವರ ಒಂದು ಏಜಿಂಗ್ ಪ್ರಾಸೆಸ್ ಕೂಡ ನಿರ್ಧಾರ ಆಗುತ್ತೆ. ದಟ್ ಈಸ್ ವೈ the effect of aging is not same to all the people who are living in this age. That is different from one to another. It completely depends on the educational background, socio-economic status, and other differences, other different factors. So this is the second characteristics in order to understand the nature of this age group people. So first one is, this is the period of decline. ಆಲ್ರೆಡಿ ಐ ಟೋಲ್ಡ್ ಯು ದಟ್ ಈ ಒಂದು ಅವಧಿ ಕ್ಷೀಣಿಸುವಿಕೆ ಅವಧಿ. ಎರಡನೇದಾಗಿ, ವಯಸ್ಸಾಗುವಿಕೆ ಪರಿಣಾಮವನ್ನು ಅನುಭವಿಸುವಲ್ಲಿ ವ್ಯಕ್ತಿ ವಿಭಿನ್ನತೆಗಳಿದೆ. ಎಲ್ಲರೂ ಒಂದೇ ರೀತಿಯಲ್ಲಿ ಈ ಒಂದು ವಯಸ್ಸಾಗುವಿಕೆ ಪರಿಣಾಮವನ್ನು ಅನುಭವಿಸೋದಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಎರಡನೇದಾಗಿ, ಓಲ್ಡ್ ಏಜ್ ಈಸ್ ಜಡ್ಜ್ಡ್ ಬೈ ಡಿಫ್ರೆಂಟ್ ಕ್ರೈಟೀರಿಯಾಸ್. ಹೌ ಡು ಯು ಸೇ ಈಸ್ ಏಜ್ಡ್? ವಾಟ್ ಆರ್ ದ ಕ್ರೈಟೀರಿಯಾಸ್ ಟು ಕನ್ಸಿಡರ್ ಪೀಪಲ್ ಆರ್ in elder age, people are old aged? How do you consider them as near to the death? ಅವ್ರಿಗೆ ವಯಸ್ಸಾಗಿದೆ, ವೃದ್ಧರು ಅಂತ ಯಾವ ಆಧಾರಿತವಾಗಿ ಕನ್ಸಿಡರ್ ಮಾಡ್ತೀರಾ? ಕೆಲವರು ನೀವು ನೋಡಿರ್ಬೋದು,
70 ವರ್ಷ ಆದರೂ ಕೂಡ ತುಂಬ ಸ್ಟ್ರೆಂತಾಗಿ, ತುಂಬ ಸ್ಟ್ರಾಂಗಾಗಿ, ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಈ ಯೌವನಾವಧಿಯಲ್ಲಿರೋರೇ ನಾಚ್ಕೋಬೇಕು, ಆ ರೀತಿಯಲ್ಲಿ ಬದುಕ್ತಾ ಇರ್ತಾರೆ. ಸೊ ಡು ಯು ಕಾಲ್ ದೆಮ್ ಆ್ಯಸ್ ಓಲ್ಡ್ ಏಜ್ ಪರ್ಸನ್, ಆರ್ ಎಲ್ಸ್ ಡು ಯು ಕಾಲ್ ಹಿಮ್ ಆ್ಯಸ್ ಎಲ್ಡರ್ಲಿ ಪರ್ಸನ್? On what basis you know people consider or treat them as elderly people? Old age is judged by different criteria. That's why we need to understand that ಓಲ್ಡ್ ಏಜ್ನ ಡಿಸೈಡ್ ಮಾಡುವಲ್ಲಿ ಕ್ರೊನಲಾಜಿಕಲ್ ಏಜ್ ಜೊತೆಯಲ್ಲಿ ಸಾಮಾನ್ಯವಾಗಿ ಅವರ ಒಂದು ಶಾರೀರಿಕ ನೋಟ, ಅವರ ಆ್ಯಕ್ಟಿವಿಟೀಸು, ಅವರು ಎಷ್ಟು ಚೆನ್ನಾಗಿ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗ್ತಿದ್ದಾರೆ, ಅವರ ಒಂದು ಫಿಸಿಕಲ್ ಸ್ಟ್ರೆಂತ್ ಯಾವ ರೀತಿ ಇದೆ, ಸಾಮಾನ್ಯವಾಗಿ ಅವ್ರು ನಡೆದಾಡೋದು ಅಥವಾ ಕೂತ್ಕೊಳ್ಳೋದು, ಎದ್ದು ಓಡಾಡೋದು, ಇದೆಲ್ಲ ಆಗುತ್ತಾ, ಅವರ ಒಂದು ಡಿಮ್ಯಾಂಡ್ಸ್ನ, ಅವರ ಒಂದು ಜೀವನ ವಿಚಾರಗಳನ್ನು ಅವ್ರು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿದೆಯಾ, ಇದೆಲ್ಲದನ್ನು ಕೂಡ ವಯಸ್ಸಾಗಿದೆ ಅನ್ನೋದನ್ನು ನಿರ್ಧಾರ ಮಾಡುವಲ್ಲಿ ಬಳಸ್ತಕ್ಕಂಥ ಅಂಶಗಳು. ಅದೇ ರೀತಿಯಲ್ಲಿ ವೈಟ್ ಏಡ್ಸ್, ಕೂದಲು ಬೆಳ್ಳಗಾಗೋದಿರ್ಬೋದು, ಚರ್ಮ ಸುಕ್ಕಾಗ್ತಕ್ಕಂಥದ್ದು ಇರ್ಬೋದು, ಆಮೇಲೆ ಸಾಮಾನ್ಯವಾಗಿ ಅವರು ವಯಸ್ಸಾಗ್ತಿದೆ ಅಂತಂದಾಗ ದೇಹ ಶ್ರಿಂಕ್ ಆಗ್ತಕ್ಕಂಥದ್ದು, ಊರ್ಗೋಲು ಬಳಸ್ತಕ್ಕಂಥದ್ದು, ಅಥವಾ ಹೆಚ್ಚು ಸಮಯವನ್ನು ಅವರು ವಿಶ್ರಾಂತಿಯಲ್ಲಿ ಕಳೀತಕ್ಕಂಥದ್ದು. ಲೈಕ್ ದಟ್ ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್ ಆರ್ ದೇರ್ ಟು ಜಡ್ಜ್ ದ ಓಲ್ಡ್ ಏಜ್. That's why the third characteristic of old age is it is judged by different criteria. We cannot say this particular factor only contribute to the old age. It all depends on their how they been perceived along with the chronological age. This is what the another characteristics of old age. Old age is judged by different criteria. And then there are many stereotypes of old people. You might have heard different stories, even folk stories, how they treat, how they have portrayed this age group people. ಸಾಮಾನ್ಯವಾಗಿ ನೀವು ಕಥೆಗಳನ್ನೆಲ್ಲ ಕೇಳಿರ್ಬೋದು. ಕಥೆಗಳನ್ನು ಕೇಳಿ ನೀವು ಮಕ್ಕಳಾಗಿದ್ದಿನಿಂದಲೂ ಕೂಡ ಸಾಕಷ್ಟು ಕಥೆಗಳನ್ನು ಕೇಳಿರ್ತೀರ. ನೀವು ಅಲ್ಲಿ ಕೇಳುವಾಗಲೇ ಕಥೆಗಳು ಶುರುವಾಗ್ತವೆ. ಒಂದು ಊರಲ್ಲಿ ಒಂದು ಅಜ್ಜಿ, ಮುದಿ ಅಜ್ಜಿ, ಅಥವಾ ಒಂದು ಊರಲ್ಲಿ ವಯಸ್ಸಾದ ಮುದುಕ, ಅಥವಾ ಈ ರೀತಿಯಲ್ಲಿ ಕಥೆಗಳು ಸಾಕಷ್ಟು ನಿಮಗೆ ಓಲ್ಡ್ ಏಜ್ ಅಂದರೆ ವೃದ್ಧಾಪರನ್ನು ಪರಿಚಯ ಮಾಡಿಕೊಟ್ಟಿದ್ದಾವೆ. ಸೊ ಅದಷ್ಟೇ ಅಲ್ಲ, ಕವಿತೆಗಳಿರ್ಬೋದು, ಕಥೆಗಳಿರ್ಬೋದು, ಜೋಕ್ಸ್ ಇರ್ಬೋದು, ಕಾದಂಬರಿಗಳಿರ್ಬೋದು, ಇವುಗಳೆಲ್ಲದರಲ್ಲೂ ಕೂಡ ವೃದ್ಧರನ್ನು ಒಂದು ರೀತಿಯಲ್ಲಿ ಚಿತ್ರಿಸಲಾಗಿದೆ. ಬೇಸ್ಡ್ ಆನ್ ದಟ್ ಪೀಪಲ್ ಹ್ಯಾವ್ some sort of attitude, predetermined attitude towards this age group people. Like they are unproductive ಅಂತನೋ, they are mentally, physically weak ಅಂತನೋ, they are more prone to accidents ಅಂತನೋ, they are like that. ಸೊ ವಯಸ್ಸಾಗಿದೆ ಅಂತಂದರೆ ಅವರು ಕೆಲಸಕ್ಕೆ ಬಾರದವರು ಅಂತಲೋ, ಅಥವಾ ಸುಮ್ಮನೆ ಕತೆಗೀತೆ ಹೇಳ್ಕೊಂಡು ಕಾಲ ಕಳೆಯೋರು ಅಂತಲೋ, ಅಥವಾ ಅವರು ಸುಮ್ಮನೆ ಬಿದ್ದು ಎದ್ದು ಅವರು ಅಪಾಯಗಳನ್ನು ಮಾಡ್ಕೊಳ್ತಕ್ಕಂಥವ್ರು, ಅಪಾಯದ ಅಂಚಿನಲ್ಲಿರ್ತಕ್ಕಂಥವ್ರು ಅಂತಲೋ, ಅಥವಾ ಹೀಗೆ ಅವ್ರನ್ನ ಇನ್ನೂ ಕೆಲವು ಕಥೆಗಳಲ್ಲಿ ಅವ್ರನ್ನ ತಮಾಷೆಯಾಗಿ ಚಿತ್ರಿಸಿರ್ತಕ್ಕಂಥದ್ದನ್ನು ಕೂಡ ನೀವು ನೋಡ್ಬೋದಾಗಿದೆ. ಇದೆಲ್ಲದರ ಫಲವಾಗಿ ಏನಾಗ್ತಿದೆ ಅಂತಂದರೆ ವೃದ್ಧರ ಬಗೆಗೆ ಜನರಲ್ಲಿ, ಸಮಾಜದಲ್ಲಿ ಒಂದು ರೀತಿಯ ಪೂರ್ವ ನಿರ್ಧಾರಿತ ಮನೋಭಾವಗಳಿದೆ. ವೃದ್ಧರು ಅಂದರೆ ಹೀಗೆ ಅಂತಕ್ಕಂಥದ್ದು. ಆದರೆ ಅದರ ಹೊರತಾಗಿಯೂ ಕೂಡ ವೃದ್ಧರ ಒಂದು ಜೀವನ ಶೈಲಿ ಅದರ ಹೊರತಾಗಿಯೂ ಕೂಡ ಇರ್ಬೋದು, ಕಟ್ಕೊಂಡಿರ್ಬೋದು. ಅದನ್ನು ನಾವು ಎಂಫಸೈಸ್ ಮಾಡಬೇಕಾಗಿದೆ, ಕನ್ಸಿಡರ್ ಮಾಡಬೇಕಾಗಿದೆ, ಪ್ರಮೋಟ್ ಮಾಡಬೇಕಾಗಿದೆ. ನೌಡೇಸ್ ದಟ್ ದ ಎಲ್ಡರ್ಲಿ ಪೀಪಲ್ ಆರ್ ಮೋರ್ ಆ್ಯಕ್ಟಿವ್. ಸೊ ಅವರು ವಾಕ್ ಹೋಗೋದಿರ್ಬೋದು, ಅವ್ರು ಕೆಲವು ಬೇರೆ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋದಿರ್ಬೋದು, ಬೇರೆಯವ್ರಿಗೆ ಗೈಡ್ ಮಾಡ್ತಕ್ಕಂಥದ್ದಿರ್ಬೋದು, ಈ ರೀತಿ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಅವರು ಇನ್ವಾಲ್ವ್ ಆಗಿ ಅವರ ಜೀವನವನ್ನು ಸಕ್ರಿಯವಾಗಿ ಕಳೀತಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ಬೋದಾಗಿದೆ. ಆದರೆ ಈ ವೃದ್ಧಾಪ್ಯದ ಬಗೆಗೆ ಜನಸಮೂಹದಲ್ಲಿ, ಸಮಾಜದಲ್ಲಿ ಒಂದು ತೆರನಾದ ಮನೋಭಾವಗಳಿರ್ತಕ್ಕಂಥದ್ದಂತೂ ನಿಜ. ಹಾಗಾಗಿ ಈ ವೃದ್ಧಾಪ್ಯದ ಬಗೆಗೇನ ಒಂದು ಪ್ರಮುಖವಾದಂಥ ಗುಣಲಕ್ಷಣ ಅಂತಂತಂದರೆ ಜನರಲ್ಲಿ ವೃದ್ಧಾಪ್ಯದ ಬಗೆಗೆ ಪೂರ್ವ ನಿರ್ಧಾರಿತ ಮನೋಧೋರಣೆಗಳಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಅನದರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಪುವರ್ ಅಡ್ಜಸ್ಟ್ಮೆಂಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಓಲ್ಡ್ ಏಜ್. ದಟ್ಸ್ ಕ್ವೈಟ್ ಕಾಮನ್ ಬಿಕಾಸ್ ಆಫ್ ದ ಏಜಿಂಗ್ ಪ್ರೋಸೆಸ್.
ವಯಸ್ಸಾಗ್ತಿರೋದರ ಫಲವಾಗಿ ಅವರು ಹೊಂದಾಣಿಕೆ ಮಾಡಿಕೊಳ್ಳುವಲ್ಲಿ ಒಂದಿಷ್ಟು ಹಿಂದೆ ಉಳಿತಾರೆ. ಅವರು ಸ್ವಲ್ಪ ಹೊಂದಾಣಿಕೆ ಈಗ ಇಂದಿನ ಅವಧಿಗಳಲ್ಲಿ ಮಾಡಿಕೊಂಡಷ್ಟು ಸಮರ್ಥವಾಗಿ ಇಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋದು ಕಷ್ಟ ಸಾಧ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ಈ ಒಂದು ವಯೋಮಾನದ ಜನರು ಬದಲಾಗ್ತಿರ್ತಕ್ಕಂಥ ಪರಿಸ್ಥಿತಿಗೆ, ಬದಲಾಗುವ ಅವರ ಜೀವನ ಶೈಲಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಲ್ಲಿ ಒಂದಿಷ್ಟು ಕಷ್ಟಗಳನ್ನು ಅನುಭವಿಸ್ತಾರೆ ಮತ್ತು ಹಿಂದುಳಿತಾರೆ. ಇದು ಕೂಡ ಹಲವಾರು ವಿಚಾರಗಳನ್ನು ಅವಲಂಬಿಸಿದೆ. ಅವ್ರಿಗೆ ಯಾವ ರೀತಿ ಬೆಂಬಲ ಸಿಗುತ್ತೆ, ಅವರಿಗೆ ಯಾವ ರೀತಿಯ ಒಂದು ಏನು ಸಪೋರ್ಟ್ ಇದೆ, ಯಾವ ರೀತಿಯ ಒಂದು ಸೌಲಭ್ಯಗಳಿವೆ, ಅವ್ರನ್ನ ಯಾವ ರೀತಿ ಸಮಾಜ ನೋಡ್ತಾ ಇದೆ, ಇವೆಲ್ಲ ವಿಚಾರಗಳ ಆಧಾರಿತವಾಗಿ ಕೂಡ ಅವರ ಒಂದು ಸಮಯೋಜನೆ ಅಥವಾ ಹೊಂದಾಣಿಕೆ ಅನ್ನೋದು ನಿರ್ಧಾರ ಆಗುತ್ತೆ. ಸ್ಟಿಲ್ ಬಿಕಾಸ್ ಆಫ್ ದ ಏಜಿಂಗ್ ಪ್ರೋಸೆಸ್, ಆ್ಯಸ್ ದೇ ಆರ್ ಎಕ್ಸ್ಪೀರಿಯನ್ಸಿಂಗ್ ದಟ್ ದ heightened decay, they are poor at adjusting to the external demands, because as you are all known that their sensory capacities also been declined. ಅವರ ಒಂದು ಸಂವೇದನಾ ಅಂಗಾಂಗಗಳು ಕೂಡ ಕ್ಷೀಣಿಸ್ತಾ ಇರೋದ್ರಿಂದ ಕೇಳಿಸ್ಕೊಳ್ಳೋದಿರ್ಬೋದು, ನೋಡ್ತಕ್ಕಂಥದ್ದಿರ್ಬೋದು, ಅಥವಾ ಬೇರೆ ಒಂದು ಪ್ರಚೋದನೆಗಳನ್ನು ಗ್ರಹಿಸ್ತಕ್ಕಂಥದ್ರಲ್ಲಿ ಅವರು ಅಷ್ಟು ಸಮರ್ಥರಾಗಿರೋದಿಲ್ಲ. ಇದೆಲ್ಲದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ದಟ್ ಏಜಿಂಗ್ ಪ್ರಾಸೆಸ್ ಸಾಮಾನ್ಯವಾಗಿ ಈ ಜೀವನದ ಅಂತ್ಯದ ಅವಧಿಯಾಗಿರೋದ್ರಿಂದ, ಕ್ಷೀಣಿಸುವಿಕೆ ಪ್ರಮಾಣ ಅತ್ಯಧಿಕವಾಗಿರೋದ್ರಿಂದ ಅವರ ಒಂದು ಶಾರೀರಿಕ ಕ್ಷಮತೆ, ಸಂವೇದನೇಂದ್ರಿಯಗಳ ಸಾಮರ್ಥ್ಯ ಮತ್ತು ಅವರ ಒಂದು ಶಾರೀರಿಕ ನೋಟ, ಮೂಮೆಂಟ್ಸ್ ಇರ್ಬೋದು, ಇದೆಲ್ಲನೂ ಕೂಡ ಕ್ಷೀಣಿಸುವಿಕೆ ಹೆಚ್ಚಿಗೆ ಇರೋದ್ರಿಂದ ಅವರು ಅಷ್ಟು ಫಾಸ್ಟಾಗಿ ಹಿಂದಿನ ಅವಧಿಗಳಿಗೆ ಹೋಲಿಕೆ ಮಾಡಿದಂತೆ ಅವರು ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥದ್ದು, ಹೊರಗಿನ ಬೇಡಿಕೆಗಳಿಗೆ, ಹೊರಗಿನ ಒಂದು ನಿರೀಕ್ಷೆಗಳಿಗೆ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥದ್ದು ಕಷ್ಟ ಆಗುತ್ತೆ. ಅದನ್ನು ನಾವು ಸಹಜ ಒಂದು ವಯಸ್ಸಾದ ಹಿನ್ನೆಲೆಯಲ್ಲೇ ಅರ್ಥ ಮಾಡ್ಕೊಳ್ಬೇಕಾಗಿದೆ. ದಿಸ್ ಏಜ್ ಗ್ರೂಪ್ ಪೀಪಲ್ ಆರ್ ಪೋರ್ ಅಟ್ ಅಡ್ಜಸ್ಟ್ಮೆಂಟ್, ದಟ್ ಈಸ್ ಓಕೆ ಬಿಕಾಸ್ ಆಫ್ ದ ಏಜ್. That need to be understood by us, and also we need to extend the maximum support to these people to cultivate the active and fruitful life at the end of their life. So this is need to be understood from our younger generation. So this is all some characteristics which helps us to understand the nature of this age group people, right? By understanding these characteristics, we would be able to understand what's happening exactly, what's happening, how society treats them, how that the nature makes them to experience that the aging process. Okay, these are all the things need to be addressed and also understood by younger generation. So that's why understanding these characteristics allows us to understand the nature of this age group people, which helps us to understand the furthermore developmental tasks of this age group people. ಈ ಲಕ್ಷಣಗಳೇನಿದೆ, ಈ ವಯಸ್ಸಾದ ಜನರ ಲಕ್ಷಣಗಳೇನಿದೆ, ಅಥವಾ ಈ ಒಂದು ಉತ್ತರ ವಯಸ್ಕ ಅವಧಿ ಅಥವಾ ವೃದ್ಧಾಪ್ಯದ ಲಕ್ಷಣಗಳೇನಿದೆ, ಇವುಗಳನ್ನು ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ಈ ಒಂದು ವಯೋಮಾನದಲ್ಲಿ ವಿಕಾಸದ ವಿಚಾರಾಂಶಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಮಾತನಾಡಿರ್ತಕ್ಕಂಥದ್ದು ವಯಸ್ಸಾದ ಜನರ ಅಥವಾ ವೃದ್ಧಾಪ್ಯದಲ್ಲಿರ್ತಕ್ಕಂತಹ ಜನರ ಅಥವಾ ವೃದ್ಧಾಪ್ಯ ಅವಧಿಯ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದೇನೆ. ಮೊದಲನೇದಾಗಿ ಎರಿಕ್ಸನ್ ರವರ ಒಂದು ಸಿದ್ಧಾಂತದ ಹಿನ್ನೆಲೆಯಲ್ಲಿ ಈ ವಯೋಮಾನದವರ ಒಂದು ಅನುಭವಗಳು ಯಾವ ರೀತಿ ಇರುತ್ತೆ, ಅದೇ ರೀತಿ ಈ ಒಂದು ವಯಸ್ಸಿನವರ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ, ಅದರಲ್ಲಿ ಪ್ರಮುಖವಾಗಿ ಈ ಒಂದು ವಯಸ್ಸಿನಲ್ಲಿ ಕ್ಷೀಣಿಸುವಿಕೆ ಪ್ರಮಾಣ ಹೆಚ್ಚಿಗೆ ಇರತಕ್ಕಂಥದ್ದು, ಅದೇ ರೀತಿಯಲ್ಲಿ ಈ ವಯಸ್ಸಾಗುವಿಕೆ ಒಂದು ಪ್ರಕ್ರಿಯೆಯಲ್ಲಿ ವೈಯಕ್ತಿಕ ಭಿನ್ನತೆಗಳಿರ್ತಕ್ಕಂಥದ್ದು, ವಯಸ್ಸಾಗುವಿಕೆ ಪರಿಣಾಮವನ್ನು ಅನುಭವಿಸುವಲ್ಲಿಯೂ ಕೂಡ ವೈಯಕ್ತಿಕ ವಿಭಿನ್ನತೆಗಳಿರ್ತಕ್ಕಂಥದ್ದನ್ನು ನಾವು ಮನಗಾಣಬೇಕಾಗಿದೆ. ಅದೇ ರೀತಿ ವಯಸ್ಸಾಗುವಿಕೆ ಅಂತಕ್ಕಂಥದ್ದನ್ನು ನೋಡುವ ಪರಿ ಬೇರೆ ಬೇರೆ ರೀತಿಯಲ್ಲಿದೆ. ವಯಸ್ಸಾಗಿದೆ ಅನ್ನೋದನ್ನು ನಿರ್ಧಾರ ಮಾಡಲಿಕ್ಕೆ ಹಲವಾರು ಅಂಶಗಳನ್ನು ಆಧಾರವಾಗಿ ಪರಿಗಣಿಸಲಾಗುತ್ತೆ. ಅದೇ ರೀತಿ ವಯಸ್ಸಾಗಿರುವ ಬಗೆಗೆ ಜನರು ನೋಡ್ತಕ್ಕಂಥ ಒಂದು ದೃಷ್ಟಿಕೋನ ಯಾವ ರೀತಿ ಇದೆ, ಅದೇ ರೀತಿ ಈ ಒಂದು ವಯೋಮಾನದಲ್ಲಿ ಆಗುವ ಒಂದು ಹೊಂದಾಣಿಕೆಯ ಸಮಸ್ಯೆಗಳ ಬಗೆಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದೇನೆ. ಸೊ ಇದಿಷ್ಟು ಈ ಮೊದಲನೇ ವಿಡಿಯೋ ಮತ್ತು ಎರಡನೇ ವಿಡಿಯೋದಲ್ಲಿ ಸೆಷನ್ 37 ಆ್ಯಂಡ್
8th ವಿಡಿಯೋದಲ್ಲಿ ನಿಮಗೆ ವೃದ್ಧಾಪ್ಯದ ಬಗೆಗೆ ಒಂದಿಷ್ಟು ಬ್ಯಾಕ್ಗ್ರೌಂಡ್ನ ವೃದ್ಧಾಪ್ಯ ಅಂದರೆ ಏನು, ವೃದ್ಧಾಪ್ಯದ ಒಂದು ಸ್ವರೂಪ ಯಾವ ರೀತಿ ಇರುತ್ತೆ, ವೃದ್ಧಾಪ್ಯದ ಲಕ್ಷಣಗಳೇನು ಅನ್ನೋದ್ರ ಬಗೆಗೆ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋಗಳಲ್ಲಿ ಈ ವೃದ್ಧಾಪ್ಯದಲ್ಲಿ ಆಗುವ ವಿಕಾಸಾತ್ಮಕ ವಿಚಾರಾಂಶಗಳ ಬಗೆಗೆ ಮಾಹಿತಿಯನ್ನು ಒದಗಿಸಿಕೊಡಲಿದ್ದೇನೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.